ನಮಸ್ಕಾರ, ನಾನು ಮಧುರಾ ಹೆಗಡೆ. ಇದು ನನ್ನ ಫಸ್ಟ್ ವಿಡಿಯೋ ವ್ಲಾಗು. ಈ ವಿಡಿಯೋ ವ್ಲಾಗಲ್ಲಿ ನಾನು ಕವರ್ ಮಾಡ್ತಾ ಇರೋ ಟಾಪಿಕ್ ಏನು ಅಂತ ಅಂದರೆ ಏರ್ಪೋರ್ಟ್ ಲಾಂಜಸ್ಸು ಮತ್ತು ಅದನ್ನು ಹೇಗೆ ಫ್ರೀಯಾಗಿ ಆ್ಯಕ್ಸೆಸ್ ಮಾಡ್ಬೋದು ಅಂತ. ನಾವು ಇತ್ತೀಚೆಗಷ್ಟೇ ದುಬೈ ಟ್ರಿಪ್ಪಿಗೆ ಹೋಗಿದ್ವಿ. ಅದಕ್ಕಿಂತ ಮುಂಚೆ ನನಗೆ ಏರ್ಪೋರ್ಟ್ ಲಾಂಜ್ ಬಗ್ಗೆ ಏನೂ ಐಡಿಯಾನೂ ಇರಲಿಲ್ಲ. ನಾನು ಆನ್ಲೈನಲ್ಲಿ ತುಂಬ ರಿಸರ್ಚ್ ಮಾಡಿದೆ, ಬ್ಯಾಂಕ್ಗಳ ಹತ್ರನೂ ಕೇಳಿದೆ ಅದು ಏನು ಹೇಗೆ ನಾವು ಏರ್ಪೋರ್ಟ್ ಲಾಂಜನ್ನು ಫ್ರೀಯಾಗಿ ಆ್ಯಕ್ಸೆಸ್ ಮಾಡ್ಬೋದು ಅಂತ. ಬಟ್ ಅಷ್ಟೊಂದು ಇನ್ಫಾರ್ಮೇಷನ್ ಸರಿಯಾಗಿ ಸಿಗ್ತಾ ಇರಲಿಲ್ಲ. ಬಟ್ ಎಲ್ಲದನ್ನು ನಾನು ಕಲೆಕ್ಟ್ ಮಾಡಾದಮೇಲೆ ಮತ್ತು ನಾನೇ ಫಸ್ಟ್ ಹ್ಯಾಂಡಾಗಿ ಎಕ್ಸ್ಪೀರಿಯನ್ಸ್ ಮಾಡಾದಮೇಲೆ ನನಗೆ ಅದ್ರ ಬಗ್ಗೆ ಜಾಸ್ತಿ ಐಡಿಯಾ ಇದೆ. ಸೊ ಅದಕ್ಕೆ ನಾನೇನು ಅಂದ್ಕೊಂಡೆ ಅಂದರೆ ಇದೊಂದು ವಿಡಿಯೋ ವ್ಲಾಗಿಂದ ನಾನು ನಾಲೆಜ್ನ ಶೇರ್ ಮಾಡ್ಬೋದು. ಯಾರಾದರೂ ನೆಕ್ಸ್ಟ್ ಟೈಮ್ ಯಾರಾದರೂ ಅಬ್ರಾಡ್ ಟ್ರಿಪ್ ಹೋಗ್ತಾರೆ ಅಥವಾ ಡೊಮೆಸ್ಟಿಕ್ಕಲ್ಲೇ ಅಂದರೆ ಇಂಡಿಯಾದ ಒಳಗಡೆ ಯಾರಾದರೂ ಟ್ರಾವೆಲ್ ಮಾಡೋದಿದ್ರು ಈ ಕಾರ್ಡ್ಸ್ಗಳನ್ನ ಹೇಗೆ ಯೂಸ್ ಮಾಡ್ಬೋದು, ಫ್ರೀಯಾಗಿ ಹೇಗೆ ಆ್ಯಕ್ಸೆಸ್ ಮಾಡ್ಬೋದು ಅಂತ ತಿಳ್ಕೊಳ್ಬೋದು. ಇದು ಮಿಡಲ್ ಕ್ಲಾಸ್ ಮಂದಿಗೆ ತುಂಬ ಯೂಸ್ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಫಸ್ಟ್ ಆಫ್ ಆಲ್ ಏರ್ಪೋರ್ಟ್ ಲಾಂಜ್ ಅಂತಂದರೆ ಏನು? ಏರ್ಪೋರ್ಟ್ ಲಾಂಜ್ ಅಂತ ಕನ್ನಡದಲ್ಲಿ ಸಿಂಪಲಾಗಿ ಹೇಳಬೇಕು ಅಂತಂದರೆ ವಿಶ್ರಾಂತಿ ಕೊಠಡಿ. ವಿಶ್ರಾಂತಿ ಕೊಠಡಿಯಲ್ಲಿ ಏನೆಲ್ಲ ಇರುತ್ತೆ? ಒಂದು ಕಂಫರ್ಟೇಬಲ್ ಸೀಟ್ ಇರುತ್ತೆ, ಫ್ರೀಯಾಗಿ ಫುಡ್ಡು ಅಂದರೆ ಲಂಚು, ಡಿನ್ನರು, ಬ್ರೇಕ್ಫಾಸ್ಟು ಎಲ್ಲದೂ ಸಿಗುತ್ತೆ. ಆಮೇಲೆ ಕೆಲವೊಂದು ಏರ್ಪೋರ್ಟ್ ಲಾಂಜಸ್ಸಲ್ಲಿ ಸ್ಪಾ ಮತ್ತು ಮಸಾಜ್ ಸೆಂಟ್ರ್ಗಳೂ ಇರುತ್ತೆ. ಫ್ರೀಯಾಗಿ ವೈಫೈ ಸಿಗುತ್ತೆ, ಸಪ್ರೇಟ್ ಮೀಟಿಂಗ್ ರೂಮ್ಸ್ ಇರುತ್ತೆ. ಓಕೆ, ಆಮೇಲೆ ಇವಾಗ ಏರ್ಪೋರ್ಟ್ ಲಾಂಜ್ ಅಂತ ಅಂದರೆ ಅದರಲ್ಲಿ ಮತ್ತೆ 2 ಥರ ಡಿಫ್ರೆಂಟ್ ಆಗಿರೋ ಲಾಂಜಸ್ ಇರುತ್ತೆ. ಒಂದು ಡೊಮೆಸ್ಟಿಕ್ ಲಾಂಜ್ ಅಂತ, ಒಂದು ಇಂಟರ್ನ್ಯಾಷನಲ್ ಲಾಂಜ್ ಅಂತ. ಡೊಮೆಸ್ಟಿಕ್ ಲಾಂಜ್ ಅಂತಂದರೆ ಡೊಮೆಸ್ಟಿಕ್ ಡಿಪಾರ್ಚರ್ಸ್ಗೆ ಇರುತ್ತೆ. ಡೊಮೆಸ್ಟಿಕ್ ಡಿಪಾರ್ಚರ್ಸ್ ಅಂದರೆ ಏನು? ವಿದಿನ್ ಇಂಡಿಯಾ ಅಂತಂದರೆ ಇಂಡಿಯಾದೊಳಗೆ ಇವಾಗ ಸಪೋಸ್ ನಾನು ಬೆಂಗಳೂರಿಂದ ಹೈದರಾಬಾದಿಗೆ ಹೋಗ್ತಿದ್ದೀನೋ ಅಥವಾ ಬೆಂಗಳೂರಿಂದ ಮುಂಬೈ, ಬೆಂಗಳೂರಿಂದ ಡೆಲ್ಲಿಗೆ ಹೋಗಬೇಕಾದ್ರೆ ಈ ಡೊಮೆಸ್ಟಿಕ್ ಡಿಪಾರ್ಚರ್ಸ್ ಇರುತ್ತೆ. ಡೊಮೆಸ್ಟಿಕ್ ಡಿಪಾರ್ಚರ್ಗೆ ಸಪ್ರೇಟಾಗಿಯೇ ಡೊಮೆಸ್ಟಿಕ್ ಲಾಂಜಸ್ಸು ಇರುತ್ತೆ. ಅದೇ ಥರ ಇಂಟರ್ನ್ಯಾಷನಲ್ ಲಾಂಜ್ ಅಂತಂದರೆ ನಾವು ಬೆಂಗಳೂರಿಂದ ಸಪೋಸ್ ಅಬ್ರಾಡ್ ಹೋಗ್ತಿದ್ದೀವಿ ಅಂದರೆ ದುಬೈಗೆ ಹೋಗ್ತಾ ಇದ್ದೀವೋ, ನ್ಯೂಜಿಲೆಂಡ್ಗೋ, ಥೈಲ್ಯಾಂಡೋ ಎಲ್ಲ ಹೋಗ್ತಾ ಇದ್ದೀವಿ ಅಂತ ಅಂದ್ಕೊಳ್ಳಿ. ಆವಾಗ ಇಂಟರ್ನ್ಯಾಷನಲ್ ಡಿಪಾರ್ಚರ್ಸ್ ಇರುತ್ತೆ. ಇಂಟರ್ನ್ಯಾಷನಲ್ ಡಿಪಾರ್ಚರ್ಸ್ ಹತ್ರನೇ ಇಂಟರ್ನ್ಯಾಷನಲ್ ಲಾಂಜಸ್ ಕೂಡ ಇರುತ್ತೆ. ಇವಾಗ ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಕು ಈ ಏರ್ಪೋರ್ಟ್ ಲಾಂಜ್ಗಳನ್ನ ಹೇಗೆ ಆ್ಯಕ್ಸೆಸ್ ಮಾಡೋದು ಅಂತ. 2 ರೀತಿಯಲ್ಲಿ ಆ್ಯಕ್ಸೆಸ್ ಮಾಡ್ಬೋದು. ಒಂದು ದುಡ್ಡು ಕೊಟ್ಟು, ಇನ್ನೊಂದು ಫ್ರೀಯಾಗಿ. ಫಸ್ಟ್ ದುಡ್ಡು ಕೊಟ್ಟು ಹೇಗೆ ಮಾಡ್ಬೋದು ಅಂತಂದರೆ ಡೊಮೆಸ್ಟಿಕ್ ಲಾಂಜಸ್ಗಳಿಗೆ ಚಾರ್ಜಸ್ ಇರುತ್ತೆ. ಪ್ರತಿಯೊಬ್ಬರಿಗೆ 1200 ಪ್ಲಸ್ ಟ್ಯಾಕ್ಸಸ್ ಇರುತ್ತೆ. ಆಲ್ಮೋಸ್ಟ್ 1400 1500 ತನಕ ಬರುತ್ತೆ. ಇಟ್ ಡಿಪೆಂಡ್ಸ್ ಆನ್ ದ ಏರ್ಪೋರ್ಟ್ ಯಾವ್ದಾದ್ರು ಬೇರೆ ಸ್ವಲ್ಪ ಜಾಸ್ತಿ ಚಾರ್ಜಸ್ ಮಾಡ್ತಿರ್ಬೋದು. ಆಮೇಲೆ ಈಗ ಅದೇ ಥರ ಇಂಟರ್ನ್ಯಾಷನಲ್ ಲಾಂಜಿಗೂ ಅದೇ ಥರನೇ ಒಬ್ಬರಿಗೆ 1800 ರೂಪೀಸ್ ಪ್ಲಸ್ ಟ್ಯಾಕ್ಸಸ್ಸು. ಅಗೇನ್ ಅದು ಡಿಪೆಂಡಿಂಗ್ ಆನ್ ಯಾವುದು ಏರ್ಪೋರ್ಟ್ ಅಂತ ಇರುತ್ತೆ. ಇವಾಗ ನೆಕ್ಸ್ಟ್ ತುಂಬ ಇಂಪಾರ್ಟೆಂಟ್ ಟಾಪಿಕ್ಕು, ತುಂಬ ಇಂಟ್ರೆಸ್ಟಿಂಗ್ ಟಾಪಿಕ್ಕು, ಫ್ರೀಯಾಗಿ ಹೇಗೆ ಈ ಇಂಟರ್ನ್ಯಾಷನಲ್ ಲಾಂಜಸ್ನ ಅಥವಾ ಡೊಮೆಸ್ಟಿಕ್ ಲಾಂಜಸ್ನ ಆ್ಯಕ್ಸೆಸ್ ಮಾಡೋದು ಅಂತ ಅಲ್ವಾ. ಈಗ ಏರ್ಪೋರ್ಟ್ ಲಾಂಜ್ಗಳನ್ನ ಫ್ರೀಯಾಗಿ ಆ್ಯಕ್ಸೆಸ್ ಮಾಡೋದು ಹೇಗೆ ಅಂತ ನೋಡೋಣ. ಕೆಲವೊಂದಿಷ್ಟು ಡೆಬಿಟ್ ಕಾರ್ಡ್ಗಳು ಮತ್ತು ಕ್ರೆಡಿಟ್ ಕಾರ್ಡ್ಗಳನ್ನ ಯೂಸ್ ಮಾಡಿ ನೀವು ಡೊಮೆಸ್ಟಿಕ್ ಮತ್ತು ಇಂಟರ್ನ್ಯಾಷನಲ್ ಲಾಂಜಸ್ಗಳನ್ನು ಫ್ರೀಯಾಗಿ ಆ್ಯಕ್ಸೆಸ್ ಮಾಡ್ಬೋದು. 2 ರೂಪೀಸ್ ಚಾರ್ಜ್ ಮಾಡ್ತಾರೆ ಒಬ್ಬರಿಗೆ ಒಂದು ಕಾರ್ಡ್ ಮೇಲೆ. ಸೊ ನಿಮ್ಗೆ ಇವಾಗ ಸಪೋಸ್ ನೀವು 4 ಜನ ಹೋಗ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ. ನಿಮ್ಮ ಹತ್ರ 4 ಕಾರ್ಡ್ಸ್ಗಳಿರಬೇಕು ಮತ್ತು ಯಾರು ಆ ಕಾರ್ಡ್ ಹೋಲ್ಡರ್ ಇರ್ತಾರೆ, ಯಾರು ಅವ್ರ ಹೆಸರು ಇರುತ್ತೆ ಆ ಕಾರ್ಡ್ ಮೇಲೆ, ಅವರಲ್ಲಿ ಪ್ರೆಸೆಂಟ್ ಇರಲೇಬೇಕು. ಇವಾಗ ಸಪೋಸ್ ಈಗ ನನ್ನ ಹತ್ರನೇ 4 ಕಾರ್ಡ್ಗಳು ಮಧುರಾ ಹೆಗಡೆ ಅಂತಲೇ ಇರೋವಂಥ ಕಾರ್ಡ್ಸ್ಗಳಿತ್ತು ಅಂದರೆ, ಮತ್ತು ನಾನು ನನ್ನ ಗಂಡ ಮತ್ತು ನನ್ನ ಅಪ್ಪ ಅಮ್ಮ ನಾನು ಅಂದರೆ 4 ಜನ ನಾವು ಹೋದ್ವಿ ಅಂತ ಅಂದ್ಕೊಳ್ಳಿ. ಆವಾಗ ನಾನು ನನ್ನ ಕಾರ್ಡ್ ಥ್ರೂನೇ 4 ಜನನೂ ಕರ್ಕೊಂಡು ಹೋಗ್ಬೋದು. ಬಟ್ ನಾನು ಫಿಸಿಕಲಲ್ಲಿ ಪ್ರೆಸೆಂಟ್ ಆಗಿರಬೇಕು, ಅಂದ್ರಷ್ಟೇ ನೀವು ಆ್ಯಕ್ಸೆಸ್ ಮಾಡ್ಬೋದು. ಅದು ಇವಾಗ ನಿಮಗೆ ನೆಕ್ಸ್ಟ್ ಕ್ವೆಶ್ಚನ್ ಇರುತ್ತೆ, ಅದು ಹೇಗೆ ನಮಗೆ ಫ್ರೀಯಾಗಿ ಸಿಗುತ್ತೆ? ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡಿಂದ ನಮ್ಗೆ ಹೇಗೆ ಸುಮ್ಮನೆ ಫ್ರೀಯಾಗಿ ಕೊಟ್ಟು ಕಳಿಸ್ಬಿಟ್ರೆ ಬ್ಯಾಂಕ್ನವ್ರಿಗೆ ಹೇಗೆ ಯೂಸ್ ಬರುತ್ತೆ ಅಂತ. ಆ್ಯಕ್ಚುಲಿ ಬ್ಯಾಂಕ್ನವರು ನಿಮ್ಮನ್ನು ಪ್ರಿವಿಲೇಜ್ಡ್ ಕಸ್ಟಮರ್ ಅಂತ ಟ್ರೀಟ್ ಮಾಡಿಬಿಟ್ಟು ನಿಮ್ಗೆ ಕೆಲವೊಂದಿಷ್ಟು ಡೆಬಿಟ್ ಕಾರ್ಡ್ ಮತ್ತು ಕ್ರೆಡಿಟ್ ಕಾರ್ಡ್ ಕೊಟ್ಟಿರ್ತಾರೆ. ಎಲ್ಲ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ಗಳಿಂದ ಆ್ಯಕ್ಸೆಸ್ ಮಾಡೋಕ್ಕೆ ಬರೋದಿಲ್ಲ. ನನಗೆ ಗೊತ್ತಿರೋ ಅಂಥ ಕೆಲವೊಂದಿಷ್ಟು ಕಾರ್ಡ್ಸ್ಗಳನ್ನ ನಾನು ಡೀಟೇಲಾಗಿ ಅದ್ರ ಬಗ್ಗೆ ಹೇಳ್ತೀನಿ, ಯಾವ್ಯಾವ ಕಾರ್ಡ್ಸ್ಗಳಿಂದ ಆ್ಯಕ್ಸೆಸ್ ಮಾಡ್ಬೋದು ಅಂತ. ನೀವು ನಿಮ್ಮದು ಬ್ಯಾಂಕ್ನವ್ರ ಜೊತೆ ಕಾಲ್ ಮಾಡಿಬಿಟ್ಟು ನೀವು ಕೇಳ್ಕೊಬೋದು ನಿಮಗೆ ಲಾಂಜ್ ಆ್ಯಕ್ಸೆಸ್ ಮಾಡೋಕ್ಕೆ ಬರುತ್ತೋ ಇಲ್ವೋ ಅಂತ. ಅದನ್ನೇ ಮತ್ತೆ ಹೇಳ್ತಾ ಇರೋದು, ಡೊಮೆಸ್ಟಿಕ್ ಲಾಂಜ್ ಅಂತ ಬೇರೆ ಇರುತ್ತೆ, ಇಂಟರ್ನ್ಯಾಷನಲ್ ಲಾಂಜ್ ಅಂತ ಬೇರೆ ಇರುತ್ತೆ. ಇವಾಗ ಇಂಡಿಯಾದ ಒಳಗಡೆನೇ ಡೊಮೆಸ್ಟಿಕ್ ಲಾಂಜ್ ಮತ್ತು ಇಂಟರ್ನ್ಯಾಷನಲ್ ಲಾಂಜ್ ಅಂತ ಗೊತ್ತಾಯಿತು. ಅದೇ ಥರ ಇವಾಗ ನೀವು ಬೇರೆ ದೇಶಕ್ಕೆ ಹೋಗಿದ್ದೀರಾ. ಈಗ ಸಪೋಸ್ ನಾನು ದುಬೈಗೆ ಹೋದಾಗ ಅಲ್ಲಿನೂ ಆ ಏರ್ಪೋರ್ಟಿಂದ ಬರಬೇಕಾದ್ರೆ ಇಂಟರ್ನ್ಯಾಷನಲ್ ಲಾಂಜಸ್ ಅವೈಲೇಬಲ್ ಇರುತ್ತೆ. ಅಂದರೆ ಏನೋ ನಾನು ದುಬೈಯಿಂದ ನಾನು ಇಂಡಿಯಾಗೆ ಬರ್ತಾಯಿದ್ದೀನಿ, ಸೊ ಅಲ್ಲಿ ಇಂಟರ್ನ್ಯಾಷನಲ್ ಲಾಂಜನ್ನು ಇರುತ್ತೆ. ಬಟ್ ಅಗೇನ್ ಅಲ್ಲಿ ಇಂಟರ್ನ್ಯಾಷನಲ್ ಲಾಂಜಲ್ಲಿ ಇಲ್ಲಿ ಯೂಸ್ ಮಾಡ್ತಾ ಇರೋ ಕಾರ್ಡ್ಗಳೇ ಅಪ್ಲಿಕೇಬಲ್ ಇರೋದಿಲ್ಲ. ಅದ್ರ ಬಗ್ಗೆನೂ ನಾನು ಡೀಟೇಲ್ಸ್ ಕೊಡ್ತೀನಿ ಸಪ್ರೇಟ್ ವೀಡಿಯೋದಲ್ಲಿ. ನಾನು ದುಬೈಗೆ ಹೋಗಬೇಕಾದ್ರೆ ನಾನು ಆ್ಯಕ್ಸೆಸ್ ಮಾಡೋದು ಇಂಟರ್ನ್ಯಾಷನಲ್ ಲಾಂಜು. ಅದ್ರ ಬಗ್ಗೆ ನಾನು ಸ್ವಲ್ಪ ಡೀಟೇಲ್ಸ್ ಕೊಡ್ತೀನಿ, ಯಾವ್ಯಾವ ಕಾರ್ಡ್ಸ್ ಯೂಸ್ ಮಾಡಿದ್ವಿ ಅಂತ. ನನ್ನ ಹತ್ರ 6 ಕಾರ್ಡ್ಸ್ ಇತ್ತು. ಅದನ್ನೇ ಮತ್ತೆ ನಾನು ತುಂಬ ಕಡಿಮೆ ಚಾರ್ಜಸ್ ಇರೋದು ಅಥವಾ ಆಲ್ಮೋಸ್ಟ್ ನಿಲ್ ಇರೋವಂಥ ಚಾರ್ಜಸ್ ಇರೋವಂಥ ಕಾರ್ಡ್ಸ್ಗಳನ್ನೇ ತೊಗೊಂಡು ಹೋಗಿದ್ದೀನಿ. ಯಾಕಂದರೆ ನನಗೆ ಅದ್ರ ಮೇಲೆ ಇನ್ವೆಸ್ಟ್ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ಯಾಕಂದರೆ ನೀವು ಫಸ್ಟ್ ಟೈಮ್ ಕಾರ್ಡ್ ತೊಗೊಳ್ಬೇಕಾದ್ರೆ 1500 2000 ಕೊಟ್ಬಿಟ್ಟು ಕಾರ್ಡ್ ತೊಗೊಂಡು ಅಲ್ಲಿಗೆ ಹೋಗಿ ಆ್ಯಕ್ಸೆಸ್ ಮಾಡಿದ್ರೆ ಅದನ್ನು ಫ್ರೀ ಅಂತ ಹೇಳೋಕ್ಕೂ ಬರೋದಿಲ್ಲ ಅಲ್ವಾ.
ಸೊ ಅದಕ್ಕೆ ನಾನು ತುಂಬ ಮಿನಿಮಲ್, ಅಂದರೆ ಐ ಥಿಂಕ್ ಒಂದು ಕಾರ್ಡ್ ಅಥವಾ 2 ಕಾರ್ಡ್ಸಿಗೆ ಅಷ್ಟೇ ಇತ್ತು, 250 ರೂಪೀಸ್ ಏನೋ ಇತ್ತು ಒಂದು ಕಾರ್ಡ್ಗೆ 2 ಕಾರ್ಡ್ಸ್, ಐ ನಾಟ್ ಶೋರ್. ಬಟ್ ಉಳಿದಿದ್ದೆಲ್ಲ ಕಾರ್ಡು ಫ್ರೀಯಾಗೇ ಬಂದಿತ್ತು ನನಗೆ. ಸೊ ಅದಕ್ಕೆ ನಾನು ಫ್ರೀ ಆ್ಯಕ್ಸಸ್ ಅಂತ ಹೇಳ್ಬೋದು. ಯಾವ ಕಾರ್ಡ್ಗಳನ್ನ ನಾನು ಇಂಟರ್ನ್ಯಾಷನಲ್ ಲಾಂಜಲ್ಲಿ ಆ್ಯಕ್ಸಸ್ ಮಾಡೋಕ್ಕೆ ಯೂಸ್ ಮಾಡಿದ್ದೀನಿ ಅಂತ ಹೇಳ್ತೀನಿ. ಫಸ್ಟ್ ಒಂದು ನಿಯೋ ಗ್ಲೋಬಲ್ SPM ಡೆಬಿಟ್ ಕಾರ್ಡ್, ಎರಡನೇದು ನಿಯೋ ಗ್ಲೋಬಲ್ SPM ಕ್ರೆಡಿಟ್ ಕಾರ್ಡ್, ಮೂರನೇದು ನಿಯೋ ಗ್ಲೋಬಲ್ ಇಕ್ವಿಟಾಸ್ ಡೆಬಿಟ್ ಕಾರ್ಡ್, ಆಮೇಲೆ HDFCದು ರೆಗಲಿಯಾ ಗೋಲ್ಡ್ ಅಂತ ಕ್ರೆಡಿಟ್ ಕಾರ್ಡ್ ಬರುತ್ತೆ ಅದು, ಆಮೇಲೆ IDFCದು ಫಸ್ಟ್ ವೆಲ್ತ್ ಕ್ರೆಡಿಟ್ ಕಾರ್ಡ್ ಅಂತ, ಆಮೇಲೆ ಇನ್ನೊಂದು SCB ಈಸ್ ಮೈ ಟ್ರಿಪ್ ಕ್ರೆಡಿಟ್ ಕಾರ್ಡ್. ಸೊ ಈ 6 ಕಾರ್ಡ್ಗಳನ್ನ ಯೂಸ್ ಮಾಡಿದೆ ನಾನು 100% ಶೋರ್ ಇದ್ದೀನಿ ಇದು ವರ್ಕ್ ಆಗ್ತಾ ಇದೆ. ಇವಾಗ ಸದ್ಯಕ್ಕೆ December 31st ಆ್ಯಸ್ ಆಫ್ ನೌ ಇದು ವರ್ಕ್ ಆಗ್ತಾ ಇದೆ. ಮುಂದಿನ ವರ್ಷ ಮತ್ತೆ ಚೇಂಜ್ ಏನಾದರೂ ಆಯಿತು ಅಂತಂದರೆ ನೀವು ಸ್ವಲ್ಪ ಚೆಕ್ ಮಾಡ್ತಾ ಇರಬೇಕು. ನೀವು ಯಾವಾಗಾದರೂ ಕ್ರೆಡಿಟ್ ಕಾರ್ಡು ಡೆಬಿಟ್ ಕಾರ್ಡು ತೊಗೊಳ್ಬೇಕಾದ್ರೆ ಇಂಥ ಇನ್ಫಾರ್ಮೇಷನ್ಗಳನ್ನು ತೊಗೊಳ್ತಾ ಇರಿ. ಯಾಕಂದರೆ ತುಂಬ ಟೈಪ್ಸ್ ಇರುತ್ತೆ ಈ ಬ್ಯಾಂಕ್ಗಳದ್ದು, ಈ ಏರ್ಪೋರ್ಟ್ ಲಾಂಜಸ್ ಆಗಲಿ ಅಥವಾ ಕೆಲವೊಂದಿಷ್ಟು ಹೋಟೆಲ್ಸ್ಗಳ ಜೊತೆ, ಕೆಲವೊಂದಿಷ್ಟು ಪಬ್ಸ್ ಜೊತೆ ಎಲ್ಲ ಕಡೆ ಟೈಅಪ್ ಇರುತ್ತೆ, ನಿಮ್ಗೆ ತುಂಬ ಆಫರ್ಸ್ ಇರುತ್ತೆ. ಸೊ ಇದನ್ನು ನೀವು ಚೆಕ್ ಮಾಡಿ ಕ್ರೆಡಿಟ್ ಮತ್ತು ಡೆಬಿಟ್ ಕಾರ್ಡ್ನ ಅಪ್ಲೈ ಮಾಡಿ. ಈಗ ನಿಮ್ಗೆ ನೆಕ್ಸ್ಟ್ ಕ್ವೆಶ್ಚನ್ ಬರ್ತಾ ಇರುತ್ತೆ, ಓಕೆ ಇಂಟರ್ನ್ಯಾಷನಲ್ ಲಾಂಜ್ ಇಲ್ಲಿ ನಾವು ಇಂಡಿಯಾದಲ್ಲಿ ಈ 6 ಕಾರ್ಡ್ನ ಯೂಸ್ ಮಾಡಿದ್ವಿ, ಇದೇ 6 ಕಾರ್ಡ್ನ ತೊಗೊಂಡೋಗಿ ನಾನು ದುಬೈ ಏರ್ಪೋರ್ಟಲ್ಲಿ ತೋರಿಸಿದ್ರೆ ಅಲ್ಲೂ ಬಿಡ್ತಾರಾ ಇಂಟರ್ನ್ಯಾಷನಲ್ ಲಾಂಜ್ ಅಂತ ನಿಮಗೆ ಪ್ರಶ್ನೆ ಬರುತ್ತೆ. ಅದು ಪ್ರಶ್ನೆ ನನಗೂ ಇತ್ತು. ಇದು ನಾನು ಡೈರೆಕ್ಟಾಗಿ ಆನ್ಸರ್ ಸಿಗ್ತಾ ಇರಲಿಲ್ಲ, ತುಂಬ ನಾನು ಆ ಕಡೆ ಈ ಕಡೆ ಎಲ್ಲ ಓದಿ ಒಂದು ಸ್ವಲ್ಪ ಅರ್ಥ ಮಾಡ್ಕೊಂಡು ಆದಮೇಲೆ ನನಗೆ ಗೊತ್ತಾಯಿತು. ಅದರಲ್ಲಿ ಬೇರೆ ಥರ ಆಗೇನು ಲಾಂಚ್ ಪ್ರೋಗ್ರಾಮ್ ಅಂತ ಇರುತ್ತೆ. ಇವಾಗ ಲಾಂಚ್ ಪ್ರೋಗ್ರಾಮ್ ಅಂದರೆ ಇವಾಗ ಪ್ರಿಯಾರಿಟಿ ಪಾಸ್ ಅಂತ ಒಂದು ಸಪ್ರೇಟ್ ಲಾಂಚ್ ಪ್ರೋಗ್ರಾಮೇ ಇರುತ್ತೆ. ಅಂದರೆ ನೀವು ಪ್ರಿಯಾರಿಟಿ ಪಾಸ್ ಅಂತ ಒಂದು ವೆಬ್ಸೈಟ್ ಇರುತ್ತೆ, ಅಲ್ಲಿಗೆ ಹೋಗ್ಬಿಟ್ಟೇ ನೀವು ಅದೇ ಕಾರ್ಡನ್ನು ಕೂಡ ತೊಗೊಳ್ಬೋದು. ಅಥವಾ ನಿಮ್ಮ ಬ್ಯಾಂಕ್ಗೆ ಮತ್ತು ಪ್ರಿಯಾರಿಟಿ ಪಾಸ್ ವೆಬ್ಸೈಟ್ ಅವ್ರ ಜೊತೆ ಒಂದು ಟೈಅಪ್ ಇರುತ್ತೆ. ಸೊ ಆ ಟೈಅಪ್ ಮಾಡಿಕೊಂಡು ಅವರು ನಿಮಗೆ ಪ್ರಿಯಾರಿಟಿ ಪಾಸ್ ಕೊಡ್ತಾರೆ ಫ್ರೀಯಾಗಿ, ನಿಮ್ಮ ಕ್ರೆಡಿಟ್ ಕಾರ್ಡ್ ಜೊತೆ ಅದು ಫ್ರೀಯಾಗಿ ಬರುತ್ತೆ. ಅದೇ ಥರ ಡ್ರೀಮ್ ಫೋಕ್ಸ್ ಅಂತಲೂ ಒಂದಿದೆ, ಐ ಥಿಂಕ್ IDFC ಫಸ್ಟ್ ವೆಲ್ತ್ ಕಾರ್ಡ್ ಅವರು ಟೈಅಪ್ ಮಾಡಿದ್ದಾರೆ ಡ್ರೀಮ್ ಫೋಕ್ಸ್ ಜೊತೆ. ಸೊ ಆ ಡ್ರೀಮ್ ಫೋಕ್ ಮತ್ತು ಈ ಪ್ರಿಯಾರಿಟಿ ಪಾಸ್ ನಂಗೆ ಅನ್ಸೋ ಮಟ್ಟಿಗೆ SCB ಕ್ರೆಡಿಟ್ ಕಾರ್ಡ್ ಆ್ಯಂಡ್ HDFC ರೆಗಾಲಿಯಾ ಗೋಲ್ಡ್ ಕಾರ್ಡ್ ಇವೆರಡೂ ಒಂದು ಪ್ರಿಯಾರಿಟಿ ಪಾಸ್ ಕೊಡುತ್ತೆ, ಇನ್ನೊಂದು ಡ್ರೀಮ್ ಫೋಕ್ ಕಾರ್ಡ್ ಕೊಡುತ್ತೆ. ಡ್ರೀಮ್ ಫೋಕ್ ಕಾರ್ಡು ಮತ್ತು ಪ್ರಿಯಾರಿಟಿ ಪಾಸು ಈ 2 ಕಾರ್ಡ್ಗಳು ಬೇರೆ ಬೇರೆ ಏರ್ಪೋರ್ಟ್ಗಳ ಜೊತೆ ಟೈಅಪ್ ಮಾಡಿರ್ತವೆ. ಈ ಕಾರ್ಡ್ಗಳ ಜೊತೆ ನಿಮ್ಮ ಬ್ಯಾಂಕ್ಗಳು ಟೈಅಪ್ ಆಗಿರ್ತವೆ. ಸೊ ಅದಕ್ಕೆ ನೀವು ಪ್ರಿಯಾರಿಟಿ ಪಾಸ್ ಮತ್ತು ಡ್ರೀಮ್ ಫೋಕ್ಗಳಿಗೆ ನೀವು ಕಸ್ಟಮರ್ಸೇ. ಸೊ ನೀವು ಈ ಕಾರ್ಡ್ಗಳನ್ನ ತೊಗೊಂಡೋಗಿ ಆ್ಯಕ್ಸಸ್ ಇರೋವಂಥ ಲಾಂಜಸ್ಗೆ ಹೋಗ್ಬಿಟ್ಟು ತೋರಿಸಿದ್ರೆ ಅವರು ನಿಮಗೆ ಫ್ರೀಯಾಗಿ ಆ್ಯಕ್ಸಸ್ ಕೊಡ್ತಾರೆ. ಸೊ ಅದರಲ್ಲೂ ನಿಮಗೆ ಲಿಮಿಟ್ಸ್ ಇರುತ್ತೆ. ಇವಾಗ ಸಪೋಸ್ ನಿಮ್ಮ ಹತ್ರ ಪ್ರಿಯಾರಿಟಿ ಪಾಸ್ ಇತ್ತು ಅಂತಂದರೆ, ನನ್ನ ಹತ್ರ HDFC ರೆಗಾಲಿಯಾ ಗೋಲ್ಡ್ ಕ್ರೆಡಿಟ್ ಕಾರ್ಡಿಂದ ಸಿಕ್ಕಿರೋ ಪ್ರಿಯಾರಿಟಿ ಪಾಸಲ್ಲಿ 6 ಸಲ ನನಗೆ ಇಂಟರ್ನ್ಯಾಷನಲ್ ಲಾಂಜ್ ಆ್ಯಕ್ಸಸ್ ಮಾಡ್ಬೋದು. ಇವಾಗ 6 ಸಲ ಅಂತಂದರೆ ನೀವು ಅಂದ್ಕೊಳ್ಬೋದು, ಇವಾಗ ನಾನು ಹೋಗಿದ್ದೀನಿ, ನನ್ನ ಜೊತೆ ಇನ್ನೊಬ್ರು ಬಂದಿದ್ದಾರೆ, ಅವ್ರನ್ನೂ ನಾನು ತೊಗೊಂಡು ಇವಾಗ 6 ವಿಸಿಟಲ್ಲಿ ನಾನು 2 ವಿಸಿಟನ್ನು ಮೈನಸ್ ಮಾಡಿ ಆ ಥರ ಆ್ಯಕ್ಸಸ್ ಮಾಡ್ಬೋದು ಅಂತ. ಡೆಫಿನೆಟ್ಲಿ ಮಾಡೋಕ್ಕೆ ಬರುತ್ತೆ. ಇದು ನನಗೆ ಗೊತ್ತಿರಲಿಲ್ಲ. ನಾನು ಅಲ್ಲಿ ದುಬೈ ಏರ್ಪೋರ್ಟಲ್ಲಿ ಆ್ಯಕ್ಚುಲಿ ನಾನು ಅದೇ ಥರನೇ ಮಾಡಿರೋದು. ನಾನು ನನ್ನ ಕಾರ್ಡಲ್ಲಿ ನನ್ನ ಅಪ್ಪನ ತೊಗೊಂಡೆ, ಆಮೇಲೆ ನನ್ನ ಮನೆಯವರು ನನ್ನ ಅಮ್ಮನ್ನ ಅವ್ರ ಕಾರ್ಡಲ್ಲಿ ತೊಗೊಂಡ್ರು. ಆ ಥರ ಇಬ್ಬರಿಬ್ಬರು ಮಾಡಿಬಿಟ್ಟು 4 ಜನ ಹೋದ್ವಿ ನಾವು. ಸೊ ಮತ್ತೆ ಏನಾಗುತ್ತೆ ಅಂತಂದರೆ ನಿಮಗೆ 6 ಲಾಂಚ್ ಆಕ್ಸೆಸ್ ಸಪೋಸ್ ಪ್ರಿಯಾರಿಟಿ ಪಾಸಲ್ಲಿ ಮುಗ್ದೋಗಿದೆ ಅಂತ ಅಂದ್ಕೊಳ್ಳಿ, ನೀವು ಆದ್ರೂ ಲಾಂಚ್ ಆಕ್ಸೆಸ್ ಮಾಡಬೇಕು ಅಂತಂದರೆ ಅದು ಡೆಬಿಟ್ ಮಾಡಿಬಿಡುತ್ತೆ ನಿಮ್ಮದು ಕಾರ್ಡಿಂದ. ಅಂದರೆ HDFC ಕ್ರೆಡಿಟ್ ಕಾರ್ಡಿಂದ ನಿಮಗೆ ದುಡ್ಡನ್ನು ಡೆಬಿಟ್ ಮಾಡಿಬಿಡುತ್ತೆ. ಅದು ನಿಮಗೆ ಆವಾಗ ಗೊತ್ತಾಗೋದಿಲ್ಲ, ನಿಮಗೆ ಅದು ಒಂದ್ಸಲ ಸ್ಟೇಟ್ಮೆಂಟ್ ಜನ್ರೇಟ್ ಆದಮೇಲೆ ಗೊತ್ತಾಗೋದು. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಏನು ಅಂತ ಅಂದರೆ, ನೀವು ಇವಾಗ ಯಾವುದೇ ಒಂದು ಇಂಟರ್ನ್ಯಾಷನಲ್ ಲಾಂಚ್ ಆಗಲಿ ಡೊಮೆಸ್ಟಿಕ್ ಲಾಂಚ್ ಆಗಲಿ ಹೋಗೋದಾದರೆ ಜಸ್ಟ್ 2 hours ಬಿಫೋರ್ ಅಷ್ಟೇ ಹೋಗೋಕ್ಕೆ ಬಿಡ್ತಾರೆ. ಅಲ್ಲಿಗೆ ಹೋಗ್ಬಿಟ್ಟು ನೀವು ಎಷ್ಟೊತ್ತು ಬೇಕಾದರೂ ಕೂತ್ಕೋಬೋದು. ಅಂದರೆ ನಿಮ್ಮ ಡಿಪಾರ್ಚರ್ ಆಗೋಕ್ಕಿಂತ ಮುಂಚೆ ತನಕ ಕೂತ್ಕೋಬೋದು, ಪ್ರಾಬ್ಲಮ್ ಇಲ್ಲ. ಬಟ್ ತುಂಬ ಅರ್ಲಿ ಅಂದರೆ 4 hours 5 hours ಮುಂಚೆ ಎಲ್ಲ ಹೋದರೆ ಅವ್ರು ನಿಮ್ಮನ್ನ ಒಳಗಡೆ ಬಿಡೋದಿಲ್ಲ. ಆಮೇಲೆ ಅಲ್ಲಿ ನೀವು ಹೋದಾಗ ಬೋರ್ಡಿಂಗ್ ಪಾಸ್ ಕೂಡ ವ್ಯಾಲಿಡ್ ಇರಬೇಕು, ತೋರಿಸ್ಬೇಕು. ಆಮೇಲೆ ನಿಮಗೆ ಕಾರ್ಡ್ ತೋರಿಸ್ಬೇಕು, ಆಮೇಲೆ ಅವ್ರು ನಿಮ್ಮನ್ನ ಒಳಗಡೆ ಬಿಡ್ತಾರೆ. ಇದಿಷ್ಟು ಏರ್ಪೋರ್ಟ್ ಲಾಂಜ್ ಆ್ಯಕ್ಸಸ್ ಹೇಗೆ ಮಾಡೋದು ಫ್ರೀಯಾಗಿ ಅಂತ ಅನ್ನೋದ್ರ ಬಗ್ಗೆ ಆಯಿತು. ಇನ್ನು ನಾನು ನೆಕ್ಸ್ಟ್ ವಿಡಿಯೋಲ್ಲಿ ನಿಮಗೆ ಇನ್ನೂ ಜಾಸ್ತಿ ಇನ್ಫಾರ್ಮೇಷನ್ ಕೊಡ್ತೀನಿ. ನಾನು ಹೇಗೆ ಅಪ್ಲೈ ಮಾಡಿದೆ, ನಿಯೋ ಗ್ಲೋಬಲ್ ಕ್ರೆಡಿಟ್ ಕಾರ್ಡ್ಸ್ ಅಂದರೆ ಯಾವುದು, ಜಾಸ್ತಿ ಜನರಿಗೆ ಅದ್ರ ಬಗ್ಗೆ ಗೊತ್ತಿರೋದಿಲ್ಲ. HDFC ಮತ್ತು SCB ಬ್ಯಾಂಕು IDFC ಎಲ್ಲ ಜನ ಕೇಳಿರ್ತಾರೆ, ಬಟ್ ನಿಯೋ ಗ್ಲೋಬಲ್ ಎಲ್ಲ ಜಾಸ್ತಿ ಕೇಳಿರೋದಿಲ್ಲ ಅದ್ರ ಬಗ್ಗೆ. ಆಮೇಲೆ ಹೇಗೆ ಅಪ್ಲೈ ಮಾಡಿದೆ, ಎಷ್ಟು ನಾನು ದುಡ್ಡು ಕೊಟ್ಟೆ, ಅದಕ್ಕೆ ಎಷ್ಟು ಬೇಗ ಬಂತು ನನಗೆ ಆ ಕಾರ್ಡ್ಸ್ಗಳು, ಇದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಕವರ್ ಮಾಡ್ತೀನಿ. ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಯಿತು, ಇದನ್ನು ಸ್ವಲ್ಪ ಆದರೂ ಇನ್ಫಾರ್ಮೇಷನ್ ನಿಮಗೆ ಸಿಕ್ತು ಅಂತ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.